ರಿಯಾಲಿಟಿ ಶೋಸನ್ನ ನಾವು ಇವತ್ತು ಎಕ್ಸ್ಪೋಸ್ ಮಾಡ ಅಂತೀವಿ. ಅದಕ್ಕಿಂತ ಮುಂಚೆ ಕಾಳಿ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಸೋ ಮಚ್. ನಾ ಮಾತಾಡೋದೆಲ್ಲ ನಿಮ್ಗೆ ಭಾಳ ಇಷ್ಟ ಆಗತೈತಿ. ಮೇ ಬಿ ನಾನು ಫ್ರೆಂಡ್ ಆಗಿ ಮಾತಾಡ ಅಂತೀರ ಅಂತಿರ್ಬೇಕು ನಿಮಗೆ. ಯಾಕಂದ್ರೆ ನಾ ಏನು ಕಟ್ ಸಾಕ ಅಂತಿಲ್ಲ, ಡೈರೆಕ್ಟ್ ಮಾತಾಡ ಅಂತೀನಿ. ಅದಕ್ಕೆ ನೋ ಫಿಲ್ಟರ್ಸ್ ಡ್ಯೂಡ್, ಸೀದಾ ಮಾತಾಡ ಅಂತೀನಿ ಅಷ್ಟೇ. ರಿಯಾಲಿಟಿ ಶೋಸ್ ಬಗ್ಗೆ ನಂಗೆ ಭಾಳ ದಿನದಿಂದ ಮಾತಾಡ್ಬೇಕಂತಿತ್ತು. ನನ್ನ ಫ್ರೆಂಡ್ಸ್ಗಳ ಜೊತೆನೂ ಭಾಳ ಮಾತಾಡೇನ ಇದ್ರ ಬಗ್ಗೆ. ಇದು ಹೆಂಗೆ ವರ್ಕ್ ಆಕೈತಲ್ಲ, ಎಷ್ಟು ವಿಚಿತ್ರ ಐತಿಲ್ಲ ಇದು ಅಂತಂದೆ. ಸೊ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ ಅಂತೀನಿ ಇದು ಹೆಂಗೆ ವರ್ಕ್ ಆಕೈತೆ ಅಂತಂದೆ. ಬೇಸಿಕಲಿ ಇದು ಸ್ಟಾರ್ಟ್ ಆಗೋದು ಹೆಂಗೆ ಹೇಳ್ರಿ ಬ್ರೋ, ಒಬ್ಬ ಕ್ರಿಂಜ್ ಕ್ರಿಯೇಟರ್ ಹುಟ್ಕೊಂತಾನೆ ಬ್ರೋ. ಎವ್ರಿ 6 ಮಂತಿಗೆ ಒಬ್ಬ ಕ್ರಿಂಜ್ ಕ್ರಿಯೇಟರ್ ಬರ್ತಾನೆ. ಕ್ರಿಂಜ್ ಆಗಿ ಅವ ರೀಲ್ಸ್ ಮಾಡ್ತಾನೆ, ಇಲ್ಲ ಕಾಂಟೆಂಟ್ ಪ್ರೊಡ್ಯೂಸ್ ಮಾಡ್ತಾನೆ. ಅವ ಕಾಂಟೆಂಟ್ ಅನ್ಬೇಕು, ಏನು ಅನ್ಬೇಕು, ಕ್ರಿಂಜ್ ಟೆಂಟ್ ಅನ್ಬೋದು ನೋಡ್ರಿ. ನಾವು ಕ್ರಿಂಜ್ ಟೆಂಟ್ ಅನ್ಬೋದು ಆ ವರ್ಡ್. ಆ ಕ್ರಿಂಜ್ ಟೆಂಟ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕ್ರಿಂಜ್ ಟೆಂಟ್ ಎಷ್ಟು ಪಾಪ್ಯುಲರ್ ಆಕೈತೆ ಅಂದ್ರೆ ಗೈಸ್, ಬೇರೆ ಲೆವೆಲ್ ಪಾಪ್ಯುಲರ್ ಆಕೈತಿ. ಎಕ್ಸಾಂಪಲ್ ನೋಡ್ರಿ ಬ್ರೋ, ಸೋನಿ ಶ್ರೀನಿವಾಸ್ ಗೌಡ, ಅಮ್ಕು ಡುಮ್ಕು, ಆಮೇಲೆ ಅವ ಡಾನ್ಸ್ ಮಾಡ್ದಲ್ಲ ವೆಂಕಿ, ಬಿಸಿ ಬಿಸಿ ತುಪ್ಪ, ಕಾಫಿ ನಾಡು ಚಂದು, ಎಷ್ಟು ಇಂಟರ್ನೆಟ್ದಾಗ ನಾ ಬ್ರೇನ್ ರಾಟ್ ತಿಂದೇನೆ ಅನ್ನೋದು ನನಗೆ ಗೊತ್ತಾಗತೈತಿ ಇವತ್ತು. ಸೊ ಇವರೆಲ್ಲ ಬಂದಂಗೆ ಏನು ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ ಬರೋ ಕಾಂಟೆಂಟ್. ಎಕ್ಸಾಂಪಲ್ ನಾವು ಅಮುಕು ಡುಬುಕುದ ಹಿಡಿಯೋಣ ಅಂತ, ಯಾಕಂದ್ರೆ ರೀಸೆಂಟಾಗಿ ಅವ್ರದ್ದೇ ನಡೆ ಅಂತೈತಲ್ಲ ಹೆಚ್ಚಿಗೆ. ಸೊ ವಿ ರೆಸ್ಪೆಕ್ಟ್ ಹ್ಯೂಮನ್ ಬೀಯಿಂಗ್ಸ್. ಸೊ ಅವ್ರಿಗೇನು ನನ್ನ ಕಡೆ ಏನು ದ್ವೇಷ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಒಳ್ಳೇದಾಗ ಅಂತಂದ್ರೆ ಇಟ್ಸ್ ಗುಡ್. ಪೀಪಲ್ ಆರ್ ಗೆಟಿಂಗ್ ಎಂಟರ್ಟೈನ್ ಅಂದ್ರು ಒಳ್ಳೇದು. ಬಟ್ ಅದು ಬ್ರೇನ್ ರಾಟ್ ಪ್ರೊಡ್ಯೂಸ್ ಅಂತಿರೋದು. ಓಕೆ, ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ ಅಂತ ನಾನು. ಬ್ರೇನ್ ರಾಟ್ ಹೆಂಗೆ ಪ್ರೊಡ್ಯೂಸ್ ಆಗ್ತೈತಿ, ಅದರಿಂದ ರಿಯಾಲಿಟಿ ಶೋಸ್ಗಳಿಗೆಲ್ಲ ಹೆಂಗೆ ಬೆನಿಫಿಟ್ ಐತಿ, ಅದ್ರ ಲೈಫ್ ಸೈಕಲ್ ಹೆಂಗಿರ್ತೈತಿ, ಪ್ಯಾಟರ್ನ್ ಹೆಂಗಿರ್ತೈತಿ ಅಂತ ಹೇಳ ಅಂತ ನಾನು ನಿಮಗೆ. ಆ ಕ್ರಿಂಜ್ ಈಗ ಅಮುಕು ಡುಮ್ಕು ಅವ್ರ ಬರ್ತಾರೆ, ಅವ್ರು ಅಮುಕು ಡುಮ್ಕು ಅಂತಂದು ಧ್ರುವ ಸರ್ಜಾ ಅವ್ರ ಮನೆ ಮುಂದೆ ಮಾಡ್ತಾರೆ. ಎಲ್ಲರಿಗೂ ಭಾಳ ವಿಯರ್ಡ್ ಅನಿಸ್ತೈತಿ ಅವ್ರ ಆ್ಯಕ್ಟಿಂಗ್, ದಟ್ ಹೈಪರ್ ಟೆನ್ಷನ್. ಯಾಕಂದ್ರೆ ಐಶೋ ಸ್ಪೀಡು ಅದ ಮಾಡೋದು, ಸೇಮ್ ಅದೇ ಪ್ಯಾಟರ್ನ್ ಒಳಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೀಪಲ್ ಕಾಲ್ ಹಿಮ್ ಕ್ರಿಂಜ್ ಆ್ಯಂಡ್ ಅದ ಬೆಳ್ಕೊಂತ ಡಬಲ್ ತ್ರಿಬಲ್ ಹಾಕೊಂತ ಹೋಗ್ತೈತಿ. ಹಿ ಮಿಸ್ಬಿಹೇವ್ಸ್, ವಾಟ್ ಎವರ್ ಏನೇನೋ ಲಫಡ ಹಾಕೊಂತ ಹೋಗ್ತಾವೆ. ವಾಟ್ ಎವರ್ ಹಿ ಡಸ್ ಇಟ್ ಮೇಕ್ಸ್ ಸೆನ್ಸೇಷನ್. ಸ್ವಲ್ಪ ಸ್ಟಾರ್ಟಿಂಗ್ ಮನುಷ್ಯ ಗೊತ್ತಿರಂಗಿಲ್ಲ ದಟ್ ಈಸ್ ಮೇಕಿಂಗ್ ಕ್ರಿಂಜ್, ಅಂಡ್ ಅದು ಹೋಗ್ತಾ ಅವ್ನು ರಿಯಲೈಸ್ ಹಾಕೊಂಡು ಹೋಗ್ತೈತಿ ಅವ್ನು ಕ್ರಿಂಜ್ ಮಾಡ ಅಂತಾನಂತೆ. ಬಟ್ ಪಾಯಿಂಟ್ ಕಮ್ಸ್ ಹಿಯರ್, ಅವ್ನು ಗೊತ್ತಾದ ಕೂಡಲೇ ಅವ್ನು ಇನ್ನೂ ಜಾಸ್ತಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದನ್ನು. ಅವಾಗ ಅವ್ನು ಆ್ಯಕ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕ್ರಿಂಜ್ ಹೆಂಗೆ ನಾ ಕ್ರಿಂಜ್ ಮಾಡ್ಬೋದು, ಯಾಕಂದ್ರೆ ಅವ್ನು ಒಳ್ಳೇದು ಮಾಡಕ್ಕೆ ಆಗಂಗಿಲ್ಲ. ಈಗ ಒಳ್ಳೇದಾಗಿ ತೋರಿಸ್ಕೊಳಕ್ಕೆ ಆಗಂಗಿಲ್ಲ, ರಿಯಲ್ ಪರ್ಸನಾಲಿಟಿ ಅವ್ನು ಬರೋಕೆ ಆಗಂಗಿಲ್ಲ ಹೊರಗೆ. ಒಂದು ಕ್ರಿಂಜ ಮಾಡ್ಬೇಕು, ಅವಾಗಷ್ಟೇ ಜನರಿಗೆ ಆ ಬ್ರೇನ್ ರಾಟ್ ಸಿಗೋದು. ಸೊ ಈ ಬ್ರೇನ್ ರಾಟನ್ನು ಎಷ್ಟು ಜನರಿಗೆ ಫ್ರೀಡ್ ಮಾಡಕ್ಕೆ ಕ್ರಿಂಜ್ ಟೆಂಟ್, ಬ್ರೇನ್ ರಾಟ್ ಅಲ್ಲ ನನ್ನ ವರ್ಡ್ ಇದೆ, ಕ್ರಿನ್ಸ್ಟೆಂಟನ್ನು ಎಷ್ಟು ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನಂದ್ರೆ, ಜನ ರಾತ್ರೆಲ್ಲ ಹಿಂಗೆ ಮಕ್ಕೊಂಡಿರ್ತಲ್ಲ, ರಾತ್ರೆಲ್ಲ ಸ್ಕ್ರೋಲ್ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ನೋಡಿ ಆ ಕಮೆಂಟ್ಸ್ಗಳು ಓದಿ ಹೆಂಗೆ ಅನಿಸ್ತೈತೆ ಹೇಳ್ರಿ, ಎಷ್ಟು ಶಾಣೆ ಅದೇವಲ್ಲ ನಾವು. ಇಡೀ ಈ ಹ್ಯೂಮನ್ ಇಂಡಸ್ಟ್ರಿ ಒಳಗೆ ನಾವು ಭಾಳ ಶಾಣೆ ಅದೇವಲ್ಲ ಅಂತಂದು ಅನ್ಸಕ್ಕೆ ಸ್ಟಾರ್ಟ್ ಆಕೈತಿ. ಅವ ಎಷ್ಟು ಮಬ್ಗಳ ಗತೆ ಮಾಡ ಅಂತ ನೋಡಿ, ಅದು ಇಂಟರ್ನೆಟ್ ಒಳಗೆ ಅಂತಂದು ಅದನ್ನ ನೋಡಿ ನಮಗೂ ಖುಷಿ ಅನ್ನಿಸ್ತೈತಿ. ಒಳಗಿಂದ ಒಂದೇನೋ ಅಡ್ರಿಲಿನ್ ರಶ್ ಕ್ರಿಯೇಟ್ ಆಗ್ತೈತಿ. ವಾವ್, ಐ ಆಮ್ ಸೋ ಸ್ಮಾರ್ಟ್ ಅನ್ನೋದು ನನಗೂ ಭಾಳ ಟೈಮ್ ಆಗೈತದೆ. ಅದ್ರ ಸಂಬಂಧ ಹೇಳ ಅಂತೀನಿ. ಎಷ್ಟೋ ಮಬ್ಬುಗಳು ನೋಡಿ ನಾ ಎಷ್ಟು ಶಾಣೆ ಅದ್ರೆಲ್ಲ ಅನ್ನಿಸ್ತೈತೆ ನನಗೆ. ಬಟ್ ಅದು ಭಾಳ ಲಾರ್ಜರ್ ನಂಬರ್ದಾಗ ಅನ್ಸಕ್ಕೆ ಸ್ಟಾರ್ಟ್ ಆಕೈತೆ. ಅದಕ್ಕೆ ಜನ ಹೋಗಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ ಏನು ಮಬ್ತನ ಮಾಡ ಅಂತಾನೆ, ಎಷ್ಟು ಕ್ರಿಂಜಟೆಂಟ್ ಮಾಡ ಅಂತಾನೆ ಅನ್ನೋದನ್ನು. ಇದೇ ಮೇನ್ ಬೇಕಾಗಿರೋದು ರಿಯಾಲಿಟಿ ಶೋಸ್ಗೆ. ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಅವ್ರು ಏನು ನೋಡ್ರಿ, ಅವ್ರು ವಿ ಪಾಪ್ಯುಲರ್ ಆಗಿಬಿಟ್ಟಿರ್ತಾರೆ. ಅವ್ರಿಗೆ ಬ್ರ್ಯಾಂಡ್ ಕಾಂಟೆಂಟ್ ಎಲ್ಲ ಬರ್ತಿರ್ತೈತಿ. ಅವ್ರ ಡ್ಯಾಶ್ಬೋರ್ಡ್ ರೀಚ್ ಬೇರೆ ಲೆವೆಲ್ ಇರ್ತೈತಿ. ಅವ್ರಿಗೆ ನಾರ್ಮಲ್ ಕಾಂಟೆಂಟ್ ಕ್ರಿಯೇಟರ್ಸ್ ಅವ್ರ ಮುಂದೆ ಏನೂ ಅಲ್ಲ ಬ್ರೋ. ಅವ್ರ ಡ್ಯಾಶ್ಬೋರ್ಡ್ ಮುಂದೆ ಬ್ರ್ಯಾಂಡ್ಸ್ ಅದಕ್ಕೆ ಹೋಗ್ತಾವೆ. ಅವ್ರ ಮುಂದೆ ಬೇರೆ ಲೆವೆಲ್ ರೀಚ್ ಆಗ್ತಿರ್ತೈತಿ. ನೀವು ಒಳ್ಳೆ ಕಂಟೆಂಟ್ ಮಾಡಿಕೊಡೋದಕ್ಕಿಂತ 50% ಜಾಸ್ತಿನೇ ರೀಚ್ ಆಗ್ತಿರ್ತೈತೆ ಅನ್ಕೋರಿ. ಒಬ್ಬ ಒಳ್ಳೆ ಹೊಸ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರೋ ಹೀರೋ, ಡೈರೆಕ್ಟರ್, ರೈಟರ್, ಮ್ಯೂಸಿಷಿಯನ್ಗಿಂತನೂ ಜಾಸ್ತಿ ರೀಚ್ ಆಗ್ತಿರ್ತೈತಿ. ಸೊ ಇಲ್ಲಿ ಯಾರು ಎಂಟ್ರಿ ಹೊಡಿತಾರೆ ಅಂದ್ರೆ ರಿಯಾಲಿಟಿ ಶೋಸ್ ಅವರು. ಬೆಸ್ಟ್ ಎಕ್ಸಾಂಪಲ್ ನಾವು ತಗೋಬೇಕಾದ್ರೆ ಬಿಗ್ ಬಾಸ್ ತಗೊಳ್ಳೋಣ. ಯಾಕಂದ್ರೆ ಬಿಗ್ ಬಾಸಿಗೆ ಬೇಕಾಗಿರೋದ ಕ್ರಿಂಜ್ ಕಾಂಟೆಂಟ್. ಸ್ವಲ್ಪ ಜನ ಕ್ರಿಂಜ್ ಕಾಂಟೆಂಟ್ ಇರ್ಬೇಕು, ಸ್ವಲ್ಪ ಜನರ ಜೀವನದಾಗ ಏನೋ ಒಂದು ಡಿಸಾಸ್ಟರ್ ನಡೆದಿರ್ಬೇಕು, ಸ್ವಲ್ಪ ಜನ ಭಾಳ ಶಾಣೆ ಇರ್ತಾರೆ, ಒಬ್ಬರು ಜರ್ನಲಿಸಮ್ ಅಂಥವ್ರು ಯಾರೇ ಬಂದಿರ್ತಾರೆ. ಸೊ ಇದು ಒಂದು 5-6 ಜನರನ್ನ ಕ್ರಿಂಜ್ ಕಾಂಟೆಂಟ್ ಅವ್ರು ತೊಗೊಂಡು ಬಂದ್ರಿ, ಇಲ್ಲ ಬರೀ ಒಬ್ಬ ಕ್ರಿಂಜ್ ಟೆಂಟ್ ಮಾಡೋನು ತೊಗೊಂಡು ಬಂದ್ರಿ ಅಂತಂದ್ರು ಇಡೀ ಬಿಗ್ ಬಾಸ್ TRP ಇಷ್ಟು ಹೈ ಲೆವೆಲ್ದಾಗ ಓಡ್ತೈತಂದ್ರೆ ನಿಮ್ಗೆ ಐಡಿಯಾನೂ ಇಲ್ಲ ಬ್ರೋ. ಅವ ಏನಾದರೂ ಯಾರ್ದಾದ್ರೂ ಜೊತೆ ಜಗಳ ಮಾಡಿಬಿಟ್ಟ ಅಂತಂದ್ರೆ ಇಷ್ಟು ಮಜಾ ಬರ್ತೈತೆ ಹೇಳ್ರಿ ಅದು ನೋಡಕ್ಕೆ. ನಾನು ನೋಡಿಲ್ಲ ಭಾಳ, ಯಾಕಂದ್ರೆ ನಾ ಗೇಮ್ ಆಟಾಡ್ಕೊಂತಿರ್ತೀನಿ, ನೀವು ನೋಡಿರ್ತೀರಿ. ಅದಕ್ಕೆ ಹೇಳತ್ತೆ, ನಾನು ಸ್ಟಾರ್ಟಿಂಗ್ ಎಲ್ಲ ನೋಡಿದ್ದೆ, ಅದ್ರ ಮೇಲೆ ಹೇಳಂತೇನೆ. ಅಂದ್ರೆ ರೀಲ್ಸ್ ಎಲ್ಲ ಬರ್ತಿರ್ತಾವಲ್ಲ ಅದ್ರ ಮೇಲೆ. ಯಾಕಂದ್ರೆ TRPನೂ ಅಲ್ಲೇ ಸಿಗೋದಲ್ಲ ಬ್ರೋ. ಹೆಂಗೆ ಕಟ್ಸ್ ಹೊಡಿತಾರೆ ಬಿಗ್ ಬಾಸ್ ಒಳಗೆ 24 hours ಅಂತೂ ನಮ್ಗೆ ಶೋ ತೋರಿಸಲ್ಲ. ಈಗ ಆ ಕ್ರಿಂಜ್ ಕ್ರಿಯೇಟರ್ದು ಮತ್ತು ಆಮೇಲೆ ಆ ಮುಂದೆ ಯಾರು ಶಾಣೆ ಇರ್ತಾರಲ್ಲ ಅವ್ರದ್ದು ಏನು ಫೈಟ್ ಆಗಿರ್ತೈತಿ, ಅದು ಏನಾಗಿರ್ತೈತೆ ಅನ್ನೋದು, ಅದನ್ನೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹೆಂಗೆ ಮ್ಯಾನ್ಯುಪುಲೇಟ್ ಮಾಡಿ ತೋರಿಸ್ಬೇಕು ಅನ್ನೋದೆಲ್ಲ ಬಿಗ್ ಬಾಸ್ ಎಡಿಟರ್ ಕೈಯಾಗಿರ್ತೈತಿ. ಹೀ ಈಸ್ ಅ ಗ್ರೇಟ್ ಪರ್ಸನ್. ಅವ ಭಾಳ ಇಂಪಾರ್ಟೆಂಟ್ ಪರ್ಸನ್ ಹೋಲ್ ಬಿಗ್ ಬಾಸ್ ರಿಯಾಲಿಟಿ ಶೋಗೆ. ಅದು ನೆನಪಿರಲಿ ನಿಮಗೆ. ಬೇರೆ ಶೋಸ್ ಒಳಗೂ ಎಲ್ಲ ಇದೆ ಬ್ರೋ. ನೀವು ಭಾಳ ಶೋಸಾಗಿ ಹೋಗ್ತಾರೆ ಕ್ರಿನ್ಸ್ಟೆಂಟ್ ಮಾಡೋರೆ, ಬರೀ ಬಿಗ್ ಬಾಸ್ ಅಂತ ಅಲ್ಲ, ಅದ್ರಲಿಂದನೇ ಆ ಶೋಸ್ ನಡೆಯೋದು.
ಅವರು ಜಗಳ ಆಡ್ತಾರೆ, ಅವರು ಶಾಣೆ ಇದ್ದವ್ರ ಜೊತೆ ಜಗಳ ಆಡ್ತಾರೆ. ಇಲ್ಲ ಅಂತಂದರೆ ಅಲ್ಲಿರೋ ಯಾರೋ ಒಬ್ಬರ ಜೊತೆನೂ ಜಗಳ ಆಡ್ಬಿಟ್ರೆ ಅಂತಂದ್ರೆ ಅದು ಒಂದು ಒಳ್ಳೆ ಕಾಂಟೆಂಟಾಗೆ ಹೊರಗೆ ಬೀಳೋದು. ಒಳ್ಳೆ ಕಾಂಟೆಂಟ್ ಅಲ್ಲ, ಕ್ರಿಜ್ ಕಾಂಟೆಂಟಾಗೆ ಹೊರಗೆ ಬೀಳೋದು ಅದು. ಅದರಿಂದ ನಮಗೂ ಎಲ್ಲ ಹೆವಿ ಖುಷಿ ಆಕೈತಿ. ಆ ಪರ್ಸನ್ ನಾವು ಹೆವಿ ಮೆರೆಸಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಮೇ ಬಿ ಅವ್ನು ವಿನ್ ಆಕ್ಕಾನಿಲ್ಲ ಗೊತ್ತಿಲ್ಲ. ಆ ಬಿಗ್ ಬಾಸ್ ಮನಿಯಿಂದ ಹೊರಗೆ ಬಂದಮೇಲೆ, ಅಲ್ಲಾದ್ಮೇಲೆ ಅವ್ನಿಗೆ ಎಲ್ಲೆಲ್ಲಿ ಕರೀತಾರೆ ಗೈಸ್, ಸನ್ಮಾನಗಳು ಅಕ್ಕಾವ, ಅವ್ನಿಗೆ ಬ್ರ್ಯಾಂಡ್ ಡೀಲ್ಸ್ ಬರ್ತಾವ ಬ್ರೋ. ಅವ್ನ ಮನಿ ಅವ್ನು ಕಟ್ಕೊಂಡ್ಬಿಡ್ತಾನೆ ಬ್ರೋ ಎಲ್ಲ. ಆ ಒಂದು 6 ತಿಂಗಳದಾಗ. ಆಮ್ಯಾಗ ಏನಾಕೈತೆ ಹೇಳ್ರಿ, ಎಲ್ಲ ವ್ಯಾನಿಷ್, ನಥಿಂಗ್ ವಿಲ್ ಬಿ ದೇರ್. ಬರೀ 6 ತಿಂಗಳ ಆ ಒಂದು ಲೈಫ್ ಸ್ಪ್ಯಾಮ್ ಅದು ಸೈಕಲ್ ಅದು. ಆ ಸೈಕಲ್ ಎಂಡ್ ಆತ, ಆ ಮನುಷ್ಯ ಎಲ್ಲಿ ಹೋದ ಅನ್ನೋದು ಯಾರಿಗೂ ಗೊತ್ತಿರಂಗಿಲ್ಲ. ದೇ ವ್ಯಾನಿಷ್ ಲೈಕ್ ಎನಿಥಿಂಗ್ ಬ್ರೋ. ಆಮ್ಯಾಗ ಅವ್ರದ್ದು ಏನೂ ಓಡಂಗಿಲ್ಲ ಬ್ರೋ. ಆ ಬಿಸಿ ಬಿಸಿ ತುಪ್ಪ ಬಾಯಾಗಿಟ್ಕೊಂಡು ಆ ಮನುಷ್ಯ ಎಲ್ಲಿ ಹೋದ ಯು ಡೋಂಟ್ ನೋ. ದೇ ಜಸ್ಟ್ ವ್ಯಾನಿಷ್. ಪಿಕ್ಚರ್ ಪ್ರಮೋಟ್ ಮಾಡಕ್ಕೆ ಸತ್ಯಕ್ಕೆ ಇವ್ರನ್ನೆಲ್ಲ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು 6 ತಿಂಗಳು 8 ತಿಂಗಳ ಮಟ ಒಂದು ಕ್ರಿಂಜ್ ಕಾಂಟೆಂಟ್ ಕ್ರಿಯೇಟರ್ ಹೆಂಗೆ ಹುಟ್ಕೊಂಡು ಸಾಯ್ತಾನೆ ನೋಡ್ರಿ. ಅಂದ್ರೆ ಇಂಟರ್ನೆಟ್ ಒಳಗೆ ಅವ್ನು ಕಾಂಟೆಂಟ್ ಸಾಯ್ತೈತಲ್ಲ, ಆ ಒಂದು ಹುಟ್ಟೋದ್ರಿಂದ ಹಿಡಿದು ಎಂಡ್ ಆಗೋ ಮಟ ಆ ಮನುಷ್ಯ ಏನು ಅರ್ನ್ ಮಾಡ್ತಾನೆ ನೋಡ್ರಿ ಬ್ರೋ. ಇಟ್ಸ್ ಇಂಡಿಯಾ ಒಳಗೆ ನಡೆಯ ಅಂತಿರೋ ಒಂದು ಎಂಪ್ಲಾಯ್ಮೆಂಟ್ ಅನ್ಕೊಂಬಿಡ್ರಿ ನೀವು. ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಕ್ಕೆ ಬರ ಅಂತೀರ ಅಂತಂದ್ರೆ ಭಾಳ ದೊಡ್ಡ ಪ್ರೊಸೆಸ್, ಸ್ಲೋ ಪ್ರೊಸೆಸ್. ನೀವೇನೇ ಕ್ರಿಯೇಟರ್ ಅದೀರಿ, ಭಾಳ ಯೋಚನೆ ಮಾಡೋ ಅಂತೀರಿ. ಕ್ರಿಯೇಟ್ ಮಾಡೋದು ಭಾಳ ಸ್ಲೋ ಪ್ರೊಸೆಸ್. ನೀವು ಒಂದು ಹೈಟ್ ರೀಚ್ ಆಗ್ಬೇಕಂತಂದ್ರೆ. ಬಟ್ ನೀವು ಕ್ರಿಂಜ್ಟಂಟ್ ಮಾಡೋ ಅಂತೀರಿ ಅಂತಂದ್ರೆ ಭಾಳ ಜಲ್ದಿ ರೀಚ್ ಆಗ್ತೀರಿ. ನಿಮ್ಗೆ ಎಲ್ಲಿ ಬೇಕಲ್ಲಿ ರೀಚ್ ಆಗ್ತೀರಿ ನೀವು. ಅಂಥ ಪೊಸಿಷನ್ದಾಗ ನಿಂತೇವೆ ನೋಡ್ರಿ ಬ್ರೋ. ಅದ್ರೊಳಗೆ ಟಿ ವಿ ಒಳಗೆ ಬರ್ತಾವೆ ಈ ಶೋಸ್ ಎಲ್ಲ. ಮಕ್ಕಳೆಲ್ಲ ನೋಡ್ತಾರೆ ಬ್ರೋ. ಏನೂ ಮಾಡೋಕ್ಕೂ ಬರೋಂಗಿಲ್ಲ ಬಿಡ್ರಿ. ಅವ್ರಿಗೆ ಹೋಗಿ ಟಿ ವಿ ಆಫ್ ಮಾಡಂತ ಹೇಳಕ್ಕೆ ಆಗಂಗಿಲ್ಲ ನಮಗೆ. ಬಟ್ ಏನು ಇದೆಲ್ಲ ರಿವ್ಯೂನ್ ಮಾಡೋ ಅಂತೈತಿ. ನಿಮಗೆಲ್ಲ ಗೊತ್ತೈತಿ ನಮ್ಮ ಟೈಮ್ ಒಳಗೆಲ್ಲ ಎಂಥ ಟಿ ವಿ ಶೋಸ್ ಎಲ್ಲ ಬರ್ತಿದ್ವು. ಈ ಕನ್ನಡದೊಳಗೆ ಸಿಲ್ಲಿಲಲ್ಲಿ, ಪಾಪ ಪಾಂಡು, ದೇ ವೇರ್ ಸೋ ಎಂಟರ್ಟೈನಿಂಗ್. ಆ್ಯಂಡ್ ಎಲ್ಲ ಟೈಮು ಒಂದೊಂದು ಏನೋ ಮೆಸೇಜ್ ಇರ್ತಿದ್ವು ಅದ್ರೊಳಗೆ. ಈಗ ಲಲ್ಲಿ ಅವ್ರು ಏನಾದರೂ ಒಂದು ರೋಡ್ ಸರಿ ಮಾಡಿಸಿಲ್ಲ ಅಂತಂದ್ರೆ ಅದ್ರ ಮೇಲೆ ಒಂದು ಎಪಿಸೋಡ್. ವಿ ಯೂಸ್ ಟು ಗೆಟ್ ಟು ನೋ ಹೌ ಪಾಲಿಟಿಕ್ಸ್ ವರ್ಕ್ಸ್. ಡಾಕ್ಟರ್ ವಿಠಲ್ ರಾವ್ ಅವ್ರದ್ದು MBBS ಅವ್ರ ಡಾಕ್ಟರ್ ತನ ಹೆಂಗೆ ವರ್ಕ್ ಆಕೈತೆ ಅಂತ ಅದು ಗೊತ್ತಾಗ್ತೈತೆ. ಅವು ಶೋಸ್ ಬೇರೆ ಲೆವೆಲ್ದಾಗ ನಡೀತಿತ್ತು ಬ್ರೋ. ಈಗೇನು ನಡೆ ಅಂತೈತಲ್ಲ, ದಿಸ್ ಇಸ್ ವೆರಿ ವಿಯರ್ಡ್. ಆ್ಯಂಡ್ ಇದನ್ನು ಸರಿಪಡಿಸೋಕ್ಕೂ ನಮ್ಮ ಕಡೆ ಸೊಲ್ಯೂಷನ್ ಐತೆ ಅಂತ ಹೇಳೋಕ್ಕಾಗಂಗಿಲ್ಲ. ಇದನ್ನೆಲ್ಲ ನಾವು ನೋಡ್ಕೊಂತ ಹೋಗ್ತಾನೆ ಇರ್ಬೇಕು ಬ್ರೋ. ಈ ಚೇಂಜ್ ಆಗೋದೇ ಇಲ್ಲ. ಇದು ಚೇಂಜ್ ಆಗಕ್ಕೆ ಯಾರು ಕೊಡಂಗೂ ಇಲ್ಲ. ಇದು ಸ್ವಲ್ಪ ಯಾರಾದರೂ ಪೇರೆಂಟ್ಸ್ ನೋಡೋ ಅಂತಾರಂದ್ರೆ ಯಾವ ರಿಯಾಲಿಟಿ ಶೋಸ್ ಮಕ್ಕಳು ನೋಡೋ ಅಂತಾರೆ. ಆ್ಯಂಡ್ ನೀವು ಟಿ ವಿ ಹಚ್ಕೊಂಡು ಇಡೀ ಹಾಲ್ದಾಗ ಅದನ್ನೇನು ಇಟ್ಟಿರ್ತಿಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದೊಂದು ರಿಯಾಲಿಟಿ ಶೋಸ್ ಒಳಗೆ, ಬಿಗ್ ಬಾಸ್ ಬಿಟ್ರಿ ಬೇರೆ ರಿಯಾಲಿಟಿ ಶೋಸ್ ಒಳಗೆಲ್ಲ ಡಬಲ್ ಮೀನಿಂಗ್ ಎಲ್ಲ ಮಾತಾಡೋದಿರ್ತೈತಿ. ಅದಂತೂ ಇನ್ನೂ ಡೇಂಜರ್. ಮಕ್ಕಳಿಗೆ ಬಿತ್ತಂದ್ರೆ ಅವ್ರು ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎದಕ್ಕೆ ನಕ್ರೆ, ಏನಾತಿಲ್ಲ, ವೈ ದಿಸ್ ಇಸ್ ಹ್ಯಾಪ್ನಿಂಗ್ ಅನ್ನೋದು ಅವ್ರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತ ನಿಮ್ಗೆ ಗೊತ್ತಿರಲಾರ್ದ ಅವ್ರು ಬೇರೆ ಹಾದಿ ಒಳಗೆ ನಡೆಯ ಅಂತಾರೆ. ಇಲ್ಲ ಅವ್ರ ಪರ್ಸಾಲಿಟಿನ ಚೇಂಜ್ ಹಾಕೊಂಡು ಹೋಗ್ಬಿಡ್ತೈತಿ. ಸೊ ಪ್ಲೀಸ್ ಹಾಲ್ ಒಳಗೆ ನೀವು ಯಾವ ರಿಯಾಲಿಟಿ ಶೋಸ್ ಹಚ್ಚ ಅಂತೀರಿ, ಅದು ಏನು ಕಮ್ಯುನಿಕೇಟ್ ಮಾಡೋ ಅಂತೈತೆ ಹೋಲ್ ಫ್ಯಾಮಿಲಿಗೆ ಅನ್ನೋದು ಹುಷಾರಾಗಿ ನೋಡ್ಕೊತೀರಿ. ನೀವು ಬಿಗ್ ಬಾಸ್ನು ತೋರಿಸ್ಬೇಕಾದ್ರೆ ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ ಯಾರು ಇರ್ತಾನೆ ನೋಡ್ರಿ, ಅಲ್ಲಿ ಅವ ಏನಾದರೂ ಜಾಸ್ತಿ ಹವಾ ಮಾಡಿಬಿಟ್ಟ, ನಾವು ನಿಮ್ಮ ಮನೆಯೊಳಗೆ ಯಾರು ಇರ್ತಾರೋ ಅವ್ರು ಹೋಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ರೆ ಅಂತಂದರೆ ದೇ ವಿಲ್ ಬಿ ಲೈಕ್ ನಾವು ಇದನ್ನು ಮಾಡಿದ್ರೆ ಫೇಮಸ್ ಆಕ್ಯವಲ್ಲ ಅನ್ನೋ ಒಂದು ಮನೋಭಾವನೆ ಹುಟ್ಬೋದು, ಇಲ್ಲ ಇಲ್ಯೂಷನ್ ಹುಟ್ಬೋದು. ಅದ್ರ ಸಂಬಂಧ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಈ ರಿಯಾಲಿಟಿ ಶೋಸ್ ನೋಡೋಕ್ಕಿಂತ ಬೆಸ್ಟ್ ನನಗೆ ಏನು ಅನಿಸ್ತೈತೆ ಹೇಳ್ರಿ, ಗೇಮ್ ಆಡೋದು. ಯಾಕಂತಂದ್ರೆ ಗೇಮ್ ಆಡೋದ್ರಿಂದ ಎಷ್ಟೊಂದು ಸ್ಟಡೀಸ್ ಅದಾವ ಗೈಸ್. ಹ್ಯಾಂಡ್ ಮೈಂಡ್ ಕೋಆರ್ಡಿನೇಷನ್ ಇಂಪ್ರೂವ್ ಆಗ್ತೈತಿ, ಡಿಸಿಷನ್ ಮೇಕಿಂಗ್ ಇಂಪ್ರೂವ್ ಆಗ್ತೈತಿ, ರಿಫ್ಲೆಕ್ಸಸ್ ಇಂಪ್ರೂವ್ ಆಗ್ತೈತಿ. FPS ಶೂಟರ್ ಆಡೋದ್ರಿಂದ ನಿಮ್ದು ಡ್ರೈವಿಂಗ್ ಸ್ಕಿಲ್ಸ್ ಅನ್ನೋದ್ರ ಲೆವೆಲ್ ಹೋಗ್ತೈತಿ. ಯಾಕಂದ್ರೆ ನಾವು FPP ಶೂಟರ್ಸ್, FPP ಅಂತಂದ್ರೆ ಫಸ್ಟ್ ಪರ್ಸನ್ ಶೂಟರ್ ಅಂತಂದೆ. ಈಗ ಕಾಂಟ್ರ್ ಸ್ಟ್ರೈಕ್ ಆತ, ವ್ಯಾಲರೆಂಟ್ ಆತ, ದೇರ್ ಆರ್ ಲಾಟ್ ಆಫ್ ಫಸ್ಟ್ ಪರ್ಸನ್ ಶೂಟರ್ಸ್. ಅಂಥವು ಗೇಮ್ ಆಟಾಡಿದ್ರೆ ಎಷ್ಟು ಫಾಸ್ಟ್ ಮೂವ್ ಆಗ್ತಿರ್ತೈತೆ ನೋಡ್ರಿ ಆಬ್ಜೆಕ್ಟ್. ನಾವು ಕಣ್ಣಿಂದ ಬ್ಲಿಂಕ್ ಮಾಡ್ಲಾರ್ದು ಅದನ್ನು ಸ್ಕ್ಯಾನ್ ಮಾಡ್ತಿರ್ತೇವೆ. ಸೊ ಈ ಡ್ರೈವಿಂಗ್ದಾಗೆಲ್ಲ ಹೆವಿ ನಮ್ಗೆ ಲೈಕ್ ಟ್ರೈನ್ ಮಾಡ್ತಿರ್ತವೆ. ಒಳ್ಳೇದವೆಲ್ಲ, ಬಟ್ ಲಿಮಿಟ್ದಾಗ, ಎಲ್ಲ ಲಿಮಿಟ್ದಾಗಿದ್ರೆ ಬೆಸ್ಟ್. ಅದೇ ಹೇಳಕ್ಕೆ ಟ್ರೈ ಮಾಡೋ ಅಂತಿರೋದು ನಾನು. ಯಾವುದನ್ನು ನಾವು ಕೊಡಬೇಕು, ಯಾವುದನ್ನು ನಾವು ಕೊಡಬಾರ್ದು ಅನ್ನೋದನ್ನು ನಾವು ಮರ್ತು ಬಿಟ್ಟೇವಿ ಬರೋ. ಫಾರಿನ್ ಕಂಟ್ರೀಸ್ ಒಳಗೆ ಎಲ್ಲ ಟಿ ವಿ ಮುಂದೆ ಒಂದು PS5 ಇದ್ದೇ ಇರ್ತೈತಿ. ಇದು ಅಲ್ಲಿ ಖಾಯಂ ಇದ್ದೇ ಇರ್ತೈತಿ. ಮಕ್ಕಳು ಬಂದು 1 ತಾಸು ಲಿಮಿಟ್ ಅಂತೂ ಇರಬೇಕಾ. ಲಿಮಿಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾ ಹೇಳ ಅಂತೇನಂದ್ರೆ ಮಕ್ಳು ಗೇಮ್ ಆಟಾಡೋಣ ಅಂತೀವಿ. ನೋ ಆನ್ಲೈನ್ ಬೆಟ್ಟಿಂಗ್ ಅವೆಲ್ಲ ಅವಕ್ಕೆ ಥೂ ಅಂತಂದು ಅವ್ನು ಬ್ಯಾನ್ ಮಾಡಿ ಹೋಗಿಬೇಕು. ನಾ ಹೇಳ ಅಂತಿರೋದು ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋ ಅಂಥ ಗೇಮ್ಸ್ಗಳು. ಈಗ ಒಂದು ಮಗು ಹೋಗಿ ಹೊರಗೆ ಆಟಾಡಿ ಕ್ರಿಕೆಟ್ ಆಟಾಡಿ ಬರ್ತೈತಂತಂದ್ರೆ ಅದೇ ತನ್ನ ದೈಹಿಕವಾಗಿರೋ ಲೈಕ್ ಫಿಸಿಕಲಿ ಈಸ್ ಇಂಪ್ರೂವಿಂಗ್ ಸೋ ಮೆನಿ ಥಿಂಗ್ಸ್. ಮೆಂಟಲಿ ಇಂಪ್ರೂವ್ ಆಗಬೇಕಂದ್ರೆ ಮೆಂಟಲಿ ಇಂಪ್ರೂವ್ ಆಗುವಂಥ ಗೇಮ್ಸ್ಗಳು ಆಡ್ಬೇಕು. ಸಿ ವಿ ಆರ್ ಇನ್ 2026, AI ಈಸ್ ಡಾಮಿನೇಟಿಂಗ್ ದ ಹೋಲ್ ಅರ್ತ್, ರೈಟ್? ಇಂಥ ಟೈಮ್ ಒಳಗೂ ನಾವು ಸ್ಟೆಪ್ ಬ್ಯಾಕ್ ಮಾಡೋಕೆ ಆಗಂಗಿಲ್ಲಲ್ಲ. ಇಲ್ಲ ಗೇಮ್ಸ್ ಎಲ್ಲ ಆಡ್ಸೋಕೆ ಆಗಂಗಿಲ್ಲ ಮಕ್ಕಳಿಗೆ ಅನ್ನೋದು. ಸ್ವಲ್ಪ ಒಂದು ತಾಸು ಅನ್ಕೋರಿ, 1 ತಾಸು ನೀ ಆಡ್ಬೋದು ಗೇಮ್ ಅನ್ನೋದು. ಸೊ ಅವ್ರಿಗೇನಾದರೂ ಆ ಲಿಮಿಟ್ ಒಳಗೆ ನಾವು ಗೇಮ್ ಆಟಾಡೋಕೆ ಕೊಟ್ವಿ ಅಂದ್ರೆ ಮೇ ಬಿ ಅಲ್ಲ, ನಾನು ಸ್ವಂತ ನನ್ನ ಜರ್ನಿ ಹೇಳತ್ತೆ. ನಾನೇ ಎಷ್ಟೊಂದು ಇಂಪ್ರೂವ್ ಆಗೀನಿ. ನನ್ನ ಡಿಸಿಷನ್ಸ್ ಮೇಕಿಂಗ್ ಆತ. ಈಗ ನಾನು ಮಾತಾಡೋ ಅಂತಿರೋದು ಇದೆಲ್ಲ ಕಲ್ತಿರೋದು ಗೇಮಿಂಗಿಂದ. ನಾನು ಬ್ರೋ ಕನ್ನಡ ಮೀಡಿಯಮ್ ಹೋಗೀನಿ. ವಿಚಾರ ಮಾಡಿರಿ ನೀವು, ನಾನು 1ನೇ ಇಂದ 10ನೇ ಮಟ್ಟ ಕನ್ನಡ ಓದೀನಿ. ನನಗೆ ಇಂಗ್ಲೀಷ್ ಎಲ್ಲಿಂದ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ ಹೇಳ್ರಿ?
ಗೇಮಿಂದ ನನಗೆ ಎಸ್ಕೇಪ್ ಅಂತ ಬಟನ್, ಈ ಎಸ್ಕೇಪ್ ಅಂತ ಐತಲ್ಲ ಬಟನ್, ಆ ಎಸ್ಕೇಪ್ ಬಟನ್ ಅರ್ಥ ಗೊತ್ತಿರಲಿಲ್ಲ. ಬಟ್ ಎಸ್ಕೇಪ್ ಹೊಡೆದ್ರೆ ಹೊರಗೆ ಬರ್ತೇವೆ ಅನ್ನೋದು ಗೊತ್ತಿತ್ತು ನನಗೆ. ಸೊ ಸ್ಪೇಸ್ ಬಾರ್ ಅನ್ನೋದು ಏನು ಗೊತ್ತಿರಲಿಲ್ಲ, ಬಟ್ ಸ್ಪೇಸ್ ಬಾರ್ ಹೊಡೆದ್ರೆ ಒಂದು ಸ್ಪೇಸ್ ಕ್ರಿಯೇಟ್ ಆಗ್ತೈತಿ. ಯು ನೋ ರೈಟ್ ವಾಟ್ ಐಮ್ ಟ್ರೈಂಗ್ ಟು ಸೇ. ನನ್ನ ಗೇಮ್ ನನಗೆ ಇಂಗ್ಲೀಷ್ ಕಲಿಸಿರೋದು ಅಲ್ಲಿಂದ ನನಗೆ ಓ ಹಿಂಗೆ ಆಮ್ಯಾಗ ನಾನು ಯಾವಾಗ ನನ್ನ ಎಜುಕೇಷನ್ ಒಳಗೆ ಇಂಗ್ಲೀಷ್ ಇಂಪ್ರೂವ್ ಆಗಿ ಸ್ಟಾರ್ಟ್ ಆತಲ್ಲ, ಅವಾಗ ನನಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯ್ತು, ಓ ನಾ ಇದೆಲ್ಲ ಗೇಮಿಂಗ್ ಒಳಗೆ ಮೊದಲೇ ಕಲ್ತ್ಬಿಟ್ಟಿದ್ದೆ ಅಲ್ಲ ಬ್ರೋ. ನಂಗೆ ಮೊದ್ಲು ಗೇಮ್ ಒಳಗೆ ಯಾರು ಏನು ಡೈಲಾಗ್ಸ್ ಹೊಡೆದ್ರು ಕಟ್ ಸೀನ್ಸಾಗ ಏನೂ ತೀತಿದಿಲ್ಲ ಅನ್ಕೋರಿ. ಸಿ ಇದೆಲ್ಲ ಮತ್ತೆ ವಾಪಸ್ ವಿಲ್ ಕಮ್ ಬ್ಯಾಕ್ ಟು ದ ರಿಯಾಲಿಟಿ ಶೋಸ್. ನೋಡ್ರಿ, ರಿಯಾಲಿಟಿ ಶೋಸ್ ನಡೆಯಬೇಕಾದ್ರೆ ಕ್ರಿಂಜ್ ಕಂಟೆಂಟ್ ಇರೋರು ಬರ್ತಾರೆ, ಬಟ್ ಅದ ಮೀನ್ ಟೈಮ್ ಒಳ್ಳೆಯವರು ಬರ್ತಾರೆ. ಸೊ ರಿಯಾಲಿಟಿ ಶೋಸ್ ಫುಲ್ ನಾನು 100% ರಾಂಗ್ ಐತೆ ಅನ್ನೋಕ್ಕಾಗಂಗಿಲ್ಲ, ಬಟ್ 80% ಆದರೂ ರಾಂಗ್ ಐತಿ ಅಷ್ಟಾದ್ರೂ ಹೇಳ್ಬೋದು. ಯಾಕಂದ್ರೆ 20% ಎಲ್ಲೋ ಒಂದು ಕಡೆ ಒಳ್ಳೆ ಟ್ಯಾಲೆಂಟ್ ಹೊರಗೆ ಬಿದ್ದೈತಿ, ಬರ್ತಾರೆ. ಆ್ಯಂಡ್ ಅವ್ರಲಿಂದ ಹೋಲ್ ಕಮ್ಯುನಿಟಿನೂ ಇನ್ಸ್ಪೈರ್ ಆಗ್ತೈತಿ. ಸೊ ಅಂಥವ್ರು ಅದಾರ. ದಿಸ್ ಇಸ್ ಬಟ್ ಇಟ್ಸ್ ನಾಟ್ ಬ್ಯಾಲೆನ್ಸ್ಡ್ ಅಷ್ಟಂತೂ ಹೇಳ್ಬೋದು. ನಾ ರಿಯಾಲಿಟಿ ಶೋಸ್ ಅನ್ನೋದು ಏನು ಮೋಹ ಮಾಯ ಕ್ರಿಯೇಟ್ ಮಾಡಂತೈತಿ 2026 ಒಳಗೆ ಬ್ರೋ. ಅವ್ರದ್ದು ಸೈಕಲ್ ನಡೀತಾನೆ ಹೋಗ್ತಾ ಇರ್ತೈತೆ ಬ್ರೋ. ಈ ರಿಯಾಲಿಟಿ ಶೋಸ್ ಏನು 6 ಮಂತ್ ಸೈಕಲ್ ನಡೀತೈತಲ್ಲ, ಇದು ವಾಪಸ್ ಹೋಗ್ತಾರೆ. ಒಬ್ಬ ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ ಹುಡ್ಕೊಂತಾನೆ, ವಾಪಸ್ ಅಲ್ಲೇ ಬರ್ತಾನೆ, ಅದೇ ರಿಯಾಲಿಟಿ ಶೋಸ್ ಒಳಗೆ ಹೋಗ್ತಾನೆ, ಎತ್ತರ ಪತ್ರ TRP ತೊಗೊತಾನೆ. ಇದು ಮೇ ಬಿ ರಿಯಾಲಿಟಿ ಶೋಸ್ ಎಕ್ಸ್ಪೋಸಿಂಗ್ ಕಾಂಟೆಂಟ್ ಅನ್ನೋದಕ್ಕಿಂತ ನಾ ಕ್ರಿಂಜ್ ಕ್ರಿಯೇಟರ್ಸ್ ಎಕ್ಸ್ಪೋಸಿಂಗ್ ಕಾಂಟೆಂಟ್ ಅನ್ಬೇಕಿತ್ತು. ಯಾಕಂದ್ರೆ ನಂದು ಲಾಸ್ಟ್ 2 ವಿಡಿಯೋಸ್ಗಳಿಂದ ಇದಕ್ಕೂ ಸ್ವಲ್ಪ ಏನೋ ಹಾಕಿತ್ತಂತಂದು ನಾ ಟೈಟಲ್ ಹಾಕಕ್ಕೆ ಹೋಗಲಿಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಅಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಅಂತೀನಿ. ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.